Boys, good morning, good afternoon, good evening. Today we will be doing the final term for Kannada Advance. Uh, Answer in one sentences or one word, however you call it. Uh, we have around 36 questions. So let's try to cover the first 12 questions today. And in another video, I will send you the rest of it. All right. First one, ರಾಜನಿಗೆ ತನ್ನ ಮಕ್ಕಳ ಬಗ್ಗೆ ಏಕೆ ದುಃಖವಾಯಿತು? ಆನ್ಸರ್, ರಾಜಕುಮಾರರು ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರಿಂದ ರಾಜನಿಗೆ ದುಃಖವಾಯಿತು. Why was king upset or unhappy about his kids? The prince were wasting lot of time as what do you mean by somari? Lazy people or lazy bums. So he was very upset about it. ರಾಜಕುಮಾರರು ಅಧ್ಯಾಪಕರನ್ನು ಕಂಡರೆ ಹೇಗೆ ವರ್ತಿಸುತ್ತಿದ್ದರು? How were these princes behaving when they saw this teacher? ರಾಜಕುಮಾರರು ಅಧ್ಯಾಪಕರನ್ನು ಕಂಡರೆ ಭಯದಿಂದ ತತ್ತರಿಸಿ ಓಡಿ ಹೋಗುತ್ತಿದ್ದರು. Means they used to get scared and run away from him. Yeah, I'll read the answer again. ರಾಜಕುಮಾರರು ಅಧ್ಯಾಪಕರನ್ನು ಕಂಡರೆ ಭಯದಿಂದ ತತ್ತರಿಸಿ ಓಡಿ ಹೋಗುತ್ತಿದ್ದರು. ಥರ್ಡ್ ಕ್ವೆಶನ್, ರಾಜನು ವಿದ್ವಾಂಸರ ಸಭೆಯನ್ನು ಏಕೆ ಕರೆದನು? Why did the king call for a meeting of all these noblemen or learned men? ರಾಜನು ತನ್ನ ಸಮಸ್ಯೆಗೆ ಪರಿಹಾರ ಕೇಳಲು ವಿದ್ವಾಂಸರ ಸಭೆಯನ್ನು ಕರೆದನು. So king wanted to find a solution for his problem, right? For that he called the meeting for all these learned or noblemen. I'll read the answer again. ರಾಜನು ತನ್ನ ಸಮಸ್ಯೆಗೆ ಪರಿಹಾರ ಕೇಳಲು ವಿದ್ವಾಂಸರ ಸಭೆಯನ್ನು ಕರೆದನು. ಫೋರ್ತ್ ಕ್ವೆಶನ್, ವಿಷ್ಣು ಶರ್ಮನು ರಾಜನಿಗೆ ಏನೆಂದು ಇಟ್ಸ್ ನಾಟ್ ಕರೆದನು, ಏನೆಂದು ಹೇಳಿದನು. ಓಕೆ, ಐ ಡೋಂಟ್ ನೋ, ಇಟ್ ಗಾಟ್ ಟೈಪ್ ರಾಂಗ್, ಸಾರಿ ಅಬೌಟ್ ದಟ್. ವಿಷ್ಣು ಶರ್ಮನು ರಾಜನಿಗೆ so what did Vishnu Sharma tell to the king? Yeah, it's not karedanu, sorry about that. Yeah, Vishnu Sharmanu ರಾಜನಿಗೆ ಮಹಾರಾಜರೇ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ಕೈಲಾದುದನ್ನು ಮಾಡುತ್ತೇನೆ. So what did this guy Vishnu Sharma tell to king? He said, "O king, if at all you hand over your kids' education in my hands, I'll do what is possible from my end." All right, I'll read the answer again. Vishnu Sharmanu ರಾಜನಿಗೆ ಮಹಾರಾಜರೇ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ಕೈಲಾದುದನ್ನು ಮಾಡುತ್ತೇನೆ. ಫಿಫ್ತ್ ಕ್ವೆಶನ್, ವಿಷ್ಣು ಶರ್ಮನು ಕತೆಗಳನ್ನು ಹೇಗೆ ಆರಂಭಿಸಿದನು? ಹೌ ಡಿಡ್ ವಿಷ್ಣು ಶರ್ಮ ಸ್ಟಾರ್ಟ್ ಆಫ್ ದ ಸ್ಟೋರಿ? ವಿಷ್ಣು ಶರ್ಮನು ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ ಎಂದು ಕಥೆಯನ್ನು ಪ್ರಾರಂಭಿಸಿದರು. So how did Vishnu Sharma start off the story? So how he started the story was he started narrating like there was a big tree on the banks of river Godavari. I'll read the answer again.
ವಿಷ್ಣು ಶರ್ಮನು ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ ಎಂದು ಕತೆಗಳನ್ನು ಪ್ರಾರಂಭಿಸಿದರು. 6th one, ಮಾತನಾಡುವ ಗುಹೆ ಕತೆಯ ನೀತಿ ಏನು? ಸೊ ವಾಟ್ ಇಸ್ ದ ಮಾರಲ್ ಆಫ್ ದ ಸ್ಟೋರಿ ಟಾಕಿಂಗ್ ಕೇವ್? ಮಾತನಾಡುವ ಗುಹೆ ಕತೆಯ ನೀತಿ: ಅಪಾಯ ಬಂದಾಗ ಉಪಾಯದಿಂದ ಕಾರ್ಯ ಸಾಧಿಸಬೇಕು. When in danger, use your brain and get the work done. Yeah, that's a simple translation of this. Yeah. So let me read the answer. ಮಾತನಾಡುವ ಗುಹೆ ಕತೆಯ ನೀತಿ: ಅಪಾಯ ಬಂದಾಗ ಉಪಾಯದಿಂದ ಕಾರ್ಯ ಸಾಧಿಸಬೇಕು. 7th one, ಸಿಂಹವು ನರಿಯನ್ನು ಹೇಗೆ ಸ್ವಾಗತಿಸಿತು? How did the lion welcome this what is that? Fox. Yeah. ಸಿಂಹವು ನರಿಯನ್ನು ಬರಬೇಕು ಬರಬೇಕು ಎಂದು ಸ್ವಾಗತಿಸಿತು. ಸೊ ದಿಸ್ lion, right? It invited, it welcomed this fox by please come, please come. Yeah. ಸಿಂಹವು ನರಿಯನ್ನು ಬರಬೇಕು ಬರಬೇಕು ಎಂದು ಸ್ವಾಗತಿಸಿತು. 8th one, ನರಿಯು ತನ್ನ ಗುಹೆಯನ್ನು ಏಕೆ ತ್ಯಜಿಸಿತು? Why did the fox leave its it's not leave, it's kind of yeah, let's have it as quit, not quit also, yeah, something like quit its cave, not quit, but yeah, it left its cave, it ran away, right? Yeah. ನರಿಯು ತನ್ನ ಜೀವ ಉಳಿಸಿಕೊಳ್ಳಲು ಗುಹೆಯನ್ನು ತ್ಯಜಿಸಿತು. ಟು ಸೇವ್ ಇಟ್ಸ್ ಲೈಫ್. ಯಾ, ನರಿಯು ತನ್ನ ಜೀವ ಉಳಿಸಿಕೊಳ್ಳಲು ಗುಹೆಯನ್ನು ತ್ಯಜಿಸಿತು. ಅಯ್ಯೋ, ವಾಟ್ ಇಸ್ ದ ಸ್ಪೆಲ್ಲಿಂಗ್ ಮಿಸ್ಟೇಕ್, ಸಾರಿ ಅಬೌಟ್ ದಟ್. ನಾರದ ಗಡ್ಡೆ ಎಲ್ಲಿದೆ, ನಾಟ್ ಹೇಳಿದೆ. ಓಕೆ, ಸಾರಿ ಅಬೌಟ್ ದಟ್. ನಾರದ ಗಡ್ಡೆ ಎಲ್ಲಿದೆ? ನಾರದ, ವೇರ್ ಇಸ್ ದಿಸ್ ಐಲ್ಯಾಂಡ್? ನಾರದ ಐಲ್ಯಾಂಡ್. ಗಡ್ಡೆ ಮೀನ್ಸ್ ಸ್ಮಾಲ್ ಐಲ್ಯಾಂಡ್. ಯಾ, ಇಟ್ಸ್ ನಾಟ್ ಅ ಶ್ರೀಲಂಕನ್ ಕೈಂಡ್ ಆಫ್ ಐಲ್ಯಾಂಡ್, ಅ ವೆರಿ ಸ್ಮಾಲ್ ಐಲ್ಯಾಂಡ್. ನಾರದ ಗಡ್ಡೆ ರಾಯಚೂರ ಸಮೀಪವಿದೆ. ಸೊ ಇಟ್ ಇಸ್ ನಿಯರ್ ರಾಯಚೂರ್. I'll read the answer again. ನಾರದ ಗಡ್ಡೆ ರಾಯಚೂರು ಸಮೀಪವಿದೆ. 10th one, ಪಕ್ಷಿ ಕೂಗುತ್ತಿದ್ದ ಬೋಳು ಮರ ಯಾವ ರೀತಿ ಇತ್ತು? ಸೊ ದ ಬರ್ಡ್ ಇಸ್ ಟು ಕ್ರೈ, ರೈಟ್, ಆನ್ ದ ಬಾಲ್ಡ್ ಟ್ರೀ. ಹೌ ವಾಸ್ ಇಟ್? ಎಲೆಗಳಿಲ್ಲದೆ, ಹೂಗಳಿಲ್ಲದೆ, ಹಣ್ಣು ಕಾಯಿಗಳಿಲ್ಲದೆ ಬೋಳು ಮರ ಒಣಗಿ ಹೋಗಿತ್ತು. ಫಸ್ಟ್ ಆಫ್ ಆಲ್, ಇಟ್ಸ್ ಬಾಲ್ಡ್, ಆ್ಯಂಡ್ ವಾಟ್ ಸೊ ಇಟ್ ಡಿಡ್ಂಟ್ ಹ್ಯಾಡ್ ಎನಿ ಲೀವ್ಸ್, flowers or nuts and fruits, and it was completely dry. ಎಲೆಗಳಿಲ್ಲದೆ, ಹೂಗಳಿಲ್ಲದೆ, ಹಣ್ಣು ಕಾಯಿಗಳಿಲ್ಲದೆ ಬೋಳು ಮರ ಒಣಗಿ ಹೋಗಿತ್ತು. ಇಟ್ ಈಸ್ ಹೂಗಳಿಲ್ಲದೆ, ನಾಟ್ ಲಿಲ್ಲದೆ. ಸಾರಿ, ಯಾ, ಜಸ್ಟ್ ಮೇಕ್ ದಿ ಸ್ಮಾಲ್ ಕರೆಕ್ಷನ್. ಹೂಗಳಿಲ್ಲದೆ. ಯಾ, ಥ್ಯಾಂಕ್ಸ್. 11th one, ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಪಕ್ಷಿಗಳು ಹೇಗೆ ಮೆಚ್ಚಿಕೊಂಡವು? ಸೊ ದ ಕಿಡ್ಸ್ ಡಿಡ್ ಸಮ್ ಗುಡ್ ಡಿಡ್, ರೈಟ್? ಹೌ ಡಿಡ್ ದ ಬರ್ಡ್ಸ್ ಅಪ್ರಿಷಿಯೇಟ್ ದಟ್? ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಪಕ್ಷಿಗಳು ಹಾಡಿದವು. ಸೊ ಆಲ್ ದಿಸ್ ಬರ್ಡ್ಸ್ ಸ್ಟಾರ್ಟೆಡ್ ಸಿಂಗಿಂಗ್, ಓ ಗುಡ್ ವರ್ಕ್ ಕೈಂಡ್ ಆಫ್ ಥಿಂಗ್. ಯಾ, ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಪಕ್ಷಿಗಳು ಹಾಡಿದವು.
12th one, ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದ ಸಂಗತಿ ಯಾವುದು? What was it which gave a lot of happiness to those kids? Whatever, yeah. To the kids. ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತು. The beauty of the tree, right? When it was all bloomed up, yeah. ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತು. 13th one, ಪಕ್ಷಿಯ ಮಾತುಗಳಿಗೆ ಬಶೀರ್ ಏನೆಂದು ಪ್ರತಿಕ್ರಿಯಿಸಿದನು? ಸೊ ಹೌ ಡಿಡ್ ಬಶೀರ್ react to these birds speaking to each other? I don't know what it, or birds words. ಪಕ್ಷಿಯು ಈ ಮರದ ಬಗೆಗೆ ಹೊಂದಿರುವ ಭಾವುಕತೆ, ಅಭಿಮಾನ, ಇಟ್ಸ್ ಬಗ್ಗೆ, ನಾಟ್ ಬಗ್ಗೆ, ದಿಸ್ ಎ ಗಾವತ್ತು, ಯಾ, ಬಗ್ಗೆ ಅಚ್ಚರಿ ಉಂಟಾಗುತ್ತಿದೆ ಎಂದನು ಬಶೀರ. ಸೊ ದಿಸ್ ಬರ್ಡ್ ಹ್ಯಾಸ್ ಲಾಟ್ ಆಫ್ emotion, passion, yeah, and he's kind of really amazed. Okay, that's what Bashir said. ಪಕ್ಷಿಯು ಈ ಮರದ ಬಗೆಗೆ ಹೊಂದಿರುವ ಭಾವುಕತೆ, ಅಭಿಮಾನದ ಬಗ್ಗೆ ಅಚ್ಚರಿ ಉಂಟಾಗುತ್ತಿದೆ, ಇಟ್ಸ್ ಕಾಮ, ಎಂದನು ಬಶೀರ್. ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯ ಯಾವ ನಿರ್ಧಾರಕ್ಕೆ ಬಂದಳು? After listening to this bird, right? What decision did what did Divya decided? ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯ ಹಸಿರೇ ನಮ್ಮ ಉಸಿರು ಎಂಬ, ಇಟ್ ಇಸ್ ನಾಟ್ ನನ್ನುಡಿ, ಇಟ್ಸ್ ನಾಣ್ಣುಡಿಯನ್ನು ಸಾರೋಣ ಎಂದಳು. ಲೆಟ್ಸ್ ಸ್ಪ್ರೆಡ್ ದ ವರ್ಡ್ ಲೈಕ್ ಗ್ರೀನ್ ಇಸ್ ಆರ್ ಆಕ್ಸಿಜನ್. ಇಟ್ಸ್ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್. ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯ ಹಸಿರೇ ನಮ್ಮ ಉಸಿರು ಎಂಬ ನಾಣ್ಣುಡಿಯನ್ನು ಸಾರೋಣ ಎಂದಳು. 15th one, ಬೋಳು ಮರ ಮೊದಲಿನಂತೆ ಹೇಗೆ ಜೀವ ತಳೆಯಿತು? ಹೌ ಡಿಡ್ ದ ಬಾಲ್ಡ್ ಟ್ರೀ ಗೆಟ್ ಬ್ಯಾಕ್ ಟು ಇಟ್ಸ್ earlier life? Yeah. ಸಸ್ಯವೈದ್ಯರು ಮರಕ್ಕೆ ಚುಚ್ಚುಮದ್ದು ನೀಡಿ ಔಷಧಿ ನೀಡಿದಾಗ ಬೋಳು ಮರ ಮೊದಲಿನಂತೆ ಜೀವ ತಳೆಯಿತು. ಸೊ ದಿಸ್ doctor, right, the tree doctor or the plant doctor, yeah, he came and he gave an injection and he gave some medicine and it get back to its glory days. Yeah. ಸಸ್ಯವೈದ್ಯರು ಮರಕ್ಕೆ ಚುಚ್ಚುಮದ್ದು ನೀಡಿ ಔಷಧಿ ನೀಡಿದಾಗ ಬೋಳು ಮರ ಮೊದಲಿನಂತೆ ಜೀವ ತಳೆಯಿತು. I'll do another 3 questions and I'll stop. Yeah. ಪಕ್ಷಿಗಳು ಯಾವುದನ್ನು ಮೆಚ್ಚಿ ಹಾಡಿದವು? ವಾಟ್ ಇಸ್ ದಿಸ್ ಬರ್ಡ್ಸ್ ಅಪ್ರಿಷಿಯೇಟ್ ಅಂಡ್ ದಿ ಸ್ಟಾರ್ಟೆಡ್ ಸಿಂಗಿಂಗ್? ಪಕ್ಷಿಗಳು ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಹಾಡು ಹಾಡಿದವು. ದ ಗುಡ್ ಡೀಡ್ಸ್, ಯಾ, ಡಿಡ್ ಬೈ ಕಿಡ್ಸ್. ಪಕ್ಷಿಗಳು ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಹಾಡು ಹಾಡಿದವು. ದೇ ಸ್ಯಾಂಗ್ ಅ ಸಾಂಗ್. ಮಕ್ಕಳ ಸತ್ಕಾರ್ಯಕ್ಕೆ ಮರ ಋಣ ಹೇಗೆ ತೀರಿಸಿತು? ಇಟ್ಸ್ ಆ್ಯಕ್ಚುಲಿ ದೇರ್ ಶುಡ್ ಬಿ ಒನ್ ಹೇಗೆ. ಹೌ ಡಿಡ್ ದಿ what is that tree paid back the good deeds of the kids? Yeah. ಮರವು
ಮೆಲು, ಇಟ್ಸ್ ನಾಟ್ ಮೇಲು, ಮೆಲುಗಾಳಿಗೆ ಎಲೆಗಳನ್ನು ಅಲುಗಾಡಿಸಿ ಮಕ್ಕಳ ಸತ್ಕಾರ್ಯಕ್ಕೆ ಋಣ ತೀರಿಸಿತು. It just shook itself for some cold breeze or some low breeze, and all those leaves started falling around them. Yeah, just like in movies they show, like that. Yeah. ಮರವು ಮೆಲುಗಾಳಿಗೆ, or is it ಮೇಲುಗಾಳಿಗೆ? I need to check. Yeah, ಮೇಲುಗಾಳಿಗೆ ಎಲೆಗಳನ್ನು ಅಲುಗಾಡಿಸಿ ಮಕ್ಕಳ ಸತ್ಕಾರ್ಯಕ್ಕೆ ಋಣ ತೀರಿಸಿತು. Okay, I'll stop here. In next video, I will do the rest of the question answers. Another 30, another 18, yeah, 19 are that, yeah. Good. What I would suggest is just keep playing this video 2-3 times a day and you will get it, yeah. Thanks.